ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ವಿದ್ಯಾರ್ಥಿಗಳು SNQ ಕೋಟಾ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರು. ಸೂಪರ್ ಮೆಮರಿ ಕೋಟಾ, CET SNQ ಕೋಟಾ ಅಂದ್ರೆ ಏನು, ಇದಕ್ಕೆ ಎಲಿಜಿಬಿಲಿಟಿ ಏನು, ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗೋದಿಲ್ಲ, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಏನೆಲ್ಲ ಕಂಡೀಷನ್ ಕೂಡ ಇದೆ, ಇದರಿಂದ ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟ ಇದೆ ಎಲ್ಲಾನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SNQ ಕೋಟಾ ಅಂದ್ರೆ ಏನು ಅಂದ್ರೆ ಸೂಪರ್ ಮೆಮರಿ ಕೋಟಾ ಅಂತ ಕರೀತಾರೆ. ಇದರ ಮೇನ್ ಉದ್ದೇಶ ಏನಂದ್ರೆ, ಗ್ಯಾಪ್ ನಡ್ಕೊಳ್ಳಿ, ಆರ್ಥಿಕವಾಗಿ ಯಾರೆಲ್ಲ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಅವರಿಗೆ ಅಭ್ಯಾಸದ ಶುಲ್ಕ ವಿನಾಯಿತಿ, ಟ್ಯೂಷನ್ ಫೀಸ್ ಅನ್ನು ಕೂಡ ವಿನಾಯಿತಿ ಕೂಡ ಮಾಡುತ್ತಾರೆ. ಇದು ಸರ್ಕಾರ ವಿಶೇಷವಾಗಿ ಮೀಸಲಾತಿ ಕೂಡ ಕೊಟ್ಟಿದೆ, ರಿಸರ್ವೇಶನ್ ಕೂಡ ಕೊಟ್ಟಿದೆ. ಅಂಡ್ ದಿಸ್ ಇಸ್ ಕಾಲ್ಡ್ ನಿಮಗೆ SNQ ಕೋಟಾ ಅಂತ ಹೇಳಿ ಕರೀತಾರೆ. ಗ್ಯಾಪ್ ನೋಡ್ಕೊಳ್ಳಿ. ಪ್ರಮುಖ ಲಕ್ಷಣಗಳು ಏನಂದ್ರೆ SNQ ಕೋಟಾ ಇಂದ ಏನೆಲ್ಲ ಲಾಭಗಳು ನೋಡೋದಾದ್ರೆ, ಪ್ರತಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 5% ಹೆಚ್ಚುವರಿ ಸೀಟ್ಗಳು ಕೂಡ ಇರ್ತವೆ. 100ಕ್ಕೆ 5 ಸೀಟ್ಗಳು ಕೂಡ ಇದಕ್ಕೆ ಮೀಸಲಾಗಿರ್ತವೆ. ಲೈಕ್ SNQ ಕೋಟಾಕ್ಕೆ ಟ್ಯೂಷನ್ ಫೀಸ್ ಮಾತ್ರ ಇದಕ್ಕೆ ವಿನಾಯಿತಿ ಇರುತ್ತೆ. ಆದ್ರೆ ನೀವು ಯೂನಿವರ್ಸಿಟಿ ಫೀಸು, ಎಕ್ಸಾಮ್ ಫೀಸು, ಲ್ಯಾಬ್ ಫೀಸು ಎಲ್ಲ ಕೂಡ ಕಟ್ಟಬೇಕಾಗುತ್ತೆ. ಟ್ಯೂಷನ್ ಫೀಸ್ ಏನು ವಿದ್ಯಾರ್ಥಿಗಳು ಕಟ್ತಾರೆ ಅದರಲ್ಲಿ ವಿನಾಯಿತಿ ಕೂಡ ಇರುತ್ತೆ. ಎಲ್ಲಾ ಜಾತಿ ಕೂಡ ಅವೈಲೇಬಲ್ ಇರುತ್ತೆ. ಪ್ರತಿಯೊಂದು ಇದೇ ಕ್ಯಾಟಗರಿ ಅಂತೆಲ್ಲ. ಜನರಲ್ ಮೆರಿಟ್ ಇದೆ, SC ST ಕ್ಯಾಟಗರಿ 1 2A 2B 3A 3B ಎಲ್ಲರಿಗೂ ಕೂಡ ಇದಕ್ಕೆ ಎಲಿಜಿಬಲ್ ಕೂಡ ಇರುತ್ತೆ. ಎಲ್ಲ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇದು ಕೇವಲ ಇಂಜಿನಿಯರಿಂಗ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, BR ಯಾವುದಕ್ಕೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ನಿಮ್ಮ CET ರ್ಯಾಂಕ್ ಅಂಡ್ ನಿಮ್ದು ಕುಟುಂಬದ ವಾರ್ಷಿಕ ಆದಾಯದ ಮೇಲೆ ಇದು ನಿಮಗೆ ಡಿಪೆಂಡ್ ಆಗುತ್ತೆ ಅಂತ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಇದಕ್ಕೆ ಮೇನ್ ಮಾನದಂಡ ಏನಂದ್ರೆ ಇನ್ಕಮ್ ಆಯ್ತಾ. ಇನ್ಕಮ್ ಬಂದ್ಬಿಟ್ಟು ಬಿಲೋ 8 ಲ್ಯಾಕ್ ಇರಬೇಕಾಗುತ್ತೆ. ಅಂಡ್ ನಿಮಗೆ ಆದಾಯ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಅದರಲ್ಲಿ ನಿಮಗೆ RD ಸಂಖ್ಯೆ ಕೂಡ ಇರಬೇಕಾಗುತ್ತೆ. ಇಲ್ಲಿ ನಿಮಗೆ ಇನ್ಕಮ್ ನ 5 ಹಂತಗಳಲ್ಲಿ ಅವರು ಡಿವೈಡ್ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮ್ದು ಲೆಸ್ ದೆನ್ 2.5 ಲ್ಯಾಕ್ ಇದ್ರೆ ನಿಮಗೆ ಹೆಚ್ಚು ಕನ್ಸಿಡರೇಷನ್ ಕೂಡ ಮಾಡ್ತಾರೆ. 2.5 to 3.5 ಇದ್ರೆ ಕೂಡ ಹೆಚ್ಚು ಕನ್ಸಿಡರ್ ಕೂಡ ಮಾಡ್ತಾರೆ. 3.5 to 4.5 ಇದ್ರೆ ಮೀಡಿಯಂ, 4.5 to 6 ಇದ್ರೆ ಕಡಿಮೆ, 6 to 8 ಲ್ಯಾಕ್ ಇದ್ರೆ ನಿಮಗೆ ಅತಿ ಕಡಿಮೆ ಚಾನ್ಸಸ್ ಆರ್ ವೆರಿ ಲೆಸ್ ಅಂತ ಹೇಳಿ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ನಿಮಗೆ ಸೀಟ್ ಅಲೌಟ್ ಆಗೋದು ಇನ್ಕಮ್ ನಿಮಗೆ ಎಷ್ಟಿದ್ರೆ. ಡಾಕ್ಯುಮೆಂಟ್ ಏನೇನು ಬೇಕು, ಇದಕ್ಕೆ ಎಲಿಜಿಬಲ್ ಆಗಿ ಡಾಕ್ಯುಮೆಂಟ್ ಏನು ಬೇಕು ಅಂದ್ರೆ ಸೇಮ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ತಹಶೀಲ್ದಾರ್ ನೀಡಿರೋದು, CET ಅಪ್ಲಿಕೇಶನ್, RD ಸಂಖ್ಯೆ ಕೂಡ ಬೇಕು, ಕ್ಯಾಶ್ ಪ್ರಮಾಣ ಪತ್ರ ಬೇಕು, ಅಂಡ್ ಕ್ಯಾಶ್ ಪ್ಲಸ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕು. SC ST ಕ್ಯಾಟಗರಿ ಅವ್ರಿಗೆ ಒರಿಜಿನಲ್ ಇರೋ ರೀತಿ ಬೇಕು. ಅನರ್ಜಿಯ ದಾಖಲೆಗಳು ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. EWS ಫಾರಂ G ಕೂಡ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಸೀಟು ಹಂಚಿಕೆ ಪ್ರಕ್ರಿಯೆ ಏನಾಗುತ್ತೆ ಅಂದ್ರೆ, ಇಲ್ಲಿ KCET ಅವರೇ ನಿಮಗೆ SNQ ಕೋಟಾನ ಅಲೋಕೇಟ್ ಕೂಡ ಮಾಡ್ತಾರೆ. ಅಲ್ಲಿ ಡಿಫ್ರೆಂಟ್ ಹಂತಗಳು ಕೂಡ ಇರ್ತವೆ. ಮೊದಲು ಬಂದ್ಬಿಟ್ಟು 0.0 to 2.5 ಲ್ಯಾಕ್ ಅವರಿಗೆ ಮೊದಲು ಹಂಚಿಕೆ ಮಾಡ್ತಾರೆ. ಇನ್ ಕೇಸ್ ಮಿಕ್ಕಿದ್ರೆ ರಿಮೈನಿಂಗ್ ಇದ್ರೆ 2.5 to 3.5 ಲ್ಯಾಕ್ ಇನ್ಕಮ್ ಇರೋರಿಗೆ. ನೆಕ್ಸ್ಟ್ ಇನ್ನೂ ಕೂಡ ಮಿಕ್ಕಿದ್ರೆ 3.5 to 4.5 ಲ್ಯಾಕ್ ಇರೋರಿಗೆ ಹಂಚಿಕೆ ಕೂಡ ಮಾಡ್ತಾರೆ. ಬಹುತೇಕ 4.5 to 6 ಲ್ಯಾಕ್ ವಿದ್ಯಾರ್ಥಿಗಳಿಗೆ ಅಂಡ್ 6 to 8 ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಇನ್ ಕೇಸ್ ಅಲ್ಲಿ ನೀವು ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತೀರಾ, ಯಾವ ಬ್ರಾಂಚಸ್ ನ ಚೂಸ್ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ಈಗ CS ಅಂದ್ರೆ ಡಿಮ್ಯಾಂಡ್ ಇರೋ ಕಾರಣ ಎಲ್ಲಾ ಕೂಡ ಅಪ್ಲಿಕೇಬಲ್ ಆಗಿರ್ತಾರೆ, ಅಲ್ಲಿ ಸಿಗೋ ಚಾನ್ಸ್ ಇರ್ಬೋದು. ಲೈಕ್ ನಮ್ಮ MEC Civil ಗೆ ಯಾರು ಕೂಡ ಅಪ್ಲಿಕೇಶನ್ ಹಾಕೋದಿಲ್ಲ. ಬಟ್ ಲಕ್ಲಿ ನೀವೇನಾದ್ರೂ 6 to 8 ಲ್ಯಾಕ್ ಇದ್ದು ಬಟ್ ನೀವು ಒಬ್ಬರೇ ಅಪ್ಲಿಕೆಂಟ್ಸ್ ಆಗಿದ್ರೆ ಸಿಗಬಹುದು. ಈ ರೀತಿ ನಿಮಗೆ ಇರುತ್ತೆ. ಕಂಪ್ಲೀಟ್ಲಿ ಮೆರಿಟ್ ಇರಬೇಕಾಗುತ್ತೆ. ನಿಮ್ಮ ರ್ಯಾಂಕ್ ಕೂಡ ನೋಡ್ತಾರೆ, ಪ್ಲಸ್ ನಿಮ್ದು ಇನ್ಕಮ್ ಕೂಡ ನೋಡ್ತಾರೆ. ಎರಡು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ರೀತಿ ಅವಕಾಶ ಕೂಡ ಇರುತ್ತೆ. ಮೆರಿಟ್ ಆಧಾರ ಏನಂದ್ರೆ ಮೊದಲಿಗೆ ಕಡಿಮೆ ಆದಾಯ ಕೊಡ್ತಾರೆ, ನಂತರ CET ರ್ಯಾಂಕ್ ಕೂಡ ನೋಡ್ತಾರೆ. ಇಲ್ಲಿ CET ರ್ಯಾಂಕ್ ಇಂಪಾರ್ಟೆಂಟ್ ಅಂಡ್ ಕಡಿಮೆ ಆದಾಯ ಕೂಡ ಇಂಪಾರ್ಟೆಂಟ್. ಎರಡು ಇಲ್ಲ ಅಂದ್ರೆ ಕೂಡ ಕಷ್ಟ ಆಗುತ್ತೆ, ಎರಡು ಇದ್ರೆ ಕೂಡ ಓಕೆ ಆಗಿರುತ್ತೆ. ಲೈಕ್ ಹೇಗೆ ಅಂದ್ರೆ 2 ಲ್ಯಾಕ್ ಇನ್ಕಮ್ 10,000 ರ್ಯಾಂಕ್ ಇರೋ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೂಡ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ, ಯಾವ್ದೊಂದು ವಿದ್ಯಾರ್ಥಿ 1000 ರ್ಯಾಂಕ್ ಇದ್ದಾನೆ, ಒಂದು ಇನ್ಕಮ್ 2 ಲಕ್ಷ ಇದೆ, ಅವನ ಮೊದಲ ಪ್ರಿಫರೆನ್ಸ್ ಕೂಡ ಕೊಡ್ತಾರೆ. ಇನ್ನೊಬ್ಬ ಯಾವ್ದೋ ವಿದ್ಯಾರ್ಥಿ ಅವನ ರ್ಯಾಂಕ್ ಬಂದ್ಬಿಟ್ಟು 500, ಜಸ್ಟ್ 500 ಇದೆ ಅವನ ರ್ಯಾಂಕ್. ಫಾರ್ ಎಕ್ಸಾಂಪಲ್ ನೀವೇ ಅನ್ಕೊಳ್ಳಿ, 500 ರ್ಯಾಂಕ್ ಇದೆ ನಿಮ್ದು, ಬಟ್ ಇನ್ಕಮ್ 7.5 ಲಕ್ಷ ಇದೆ. ನಿಮ್ದು ಆದಾಯ ಹೆಚ್ಚಿರೋ ಕಾರಣ ನಿಮ್ದು ನೆಕ್ಸ್ಟ್ ಕನ್ಸಿಡರ್ ಕೂಡ ಮಾಡ್ತಾರೆ. ಫಸ್ಟ್ ಬಂದ್ಬಿಟ್ಟು ಲೆಸ್ ಇನ್ಕಮ್ ಅನ್ನ ಕನ್ಸಿಡರ್ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪ್ರಕ್ರಿಯೆ ಬಂದ್ಬಿಟ್ಟು ಸ್ಟೆಪ್ ಅಂದ್ರೆ ಆದಾಯ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಆಲ್ರೆಡಿ ಗೊತ್ತಿರೋ ಹಾಗೆ ತಹಶೀಲ್ದಾರ್ ಕಚೇರಿಯಿಂದ RD ನಂಬರ್ ಕೂಡ ಇರಬೇಕಾಗುತ್ತೆ. KCET ಅಲ್ಲಿ ನೀವು ಕೂಡ RD ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ತಪ್ಪು ನಮ್ಮದನ್ನು ಕೂಡ ಮಾಡಿದ್ರೆ ಎಂಟ್ರಿ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನೀವು ಎಲಿಜಿಬಲ್ ಆಗಿರ್ಬೇಕಾಗುತ್ತೆ. ನೀವು ಒರಿಜಿನಲ್ ಡಾಕ್ಯುಮೆಂಟ್ ನ ನೀವು ವೆರಿಫೈ ಕೂಡ ಮಾಡ್ಕೋಬೇಕಾಗುತ್ತೆ. ನೀವು ಎಲ್ಲಾ ಕೂಡ ಡಾಕ್ಯುಮೆಂಟ್ಗಳು ವೆರಿಫೈ ಆಗಿರ್ಬೇಕಾಗುತ್ತೆ. ಫಲಿತಾಂಶದಲ್ಲಿ ನಿಮಗೆ ಮೆನ್ಷನ್ ಮಾಡ್ತಾರೆ ಅಲ್ಲಿ ನಿಮ್ಗೆ ಯಾವ ಕ್ಯಾಟಗರಿ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಆಗಿದೆಯೋ, ರೂರಲ್ ಆಗಿದೆಯೋ ಅಂತ. ನಿಮಗೆ ಸಿಂಪಲ್ ಏನು ಇಲ್ಲ, ಇದೇನು ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕೋದೇನಿಲ್ಲ. ಜಸ್ಟ್ ನೀವು CET ರಿಸಲ್ಟ್ ನೋಡ್ತಿರಲ್ಲ, ಅಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ ಯಾವ ಕೋಟಾದಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿರುತ್ತೆ ಅಂತ ಮೆನ್ಷನ್ ಆಗಿರುತ್ತೆ. ಅಷ್ಟೇ ಸಾಕು, ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗಾಗಿ ನಮ್ಮನ್ನು ಫಾಲೋ ಮಾಡಿ.
ಇನ್ನು ಮೇನ್ ಗಮನಿಸಬೇಕಾದ ಅಂಶಗಳು ನೋಡೋದಾದ್ರೆ ಲೈಕ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಶ ನೀವು ರಿಯಲೈಸೇಷನ್ ಕೂಡ ಮಾಡ್ಕೋಬೇಕು ಅನ್ನೋದಾದ್ರೆ SC ST ಜನರಲ್ ಮೆರಿಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂಡ್ ನಿಮಗೆ BRಕ್ಕಿಗೆ ಅಪ್ಲಿಕೇಬಲ್ ಆಗೋದಿಲ್ಲ, ಓನ್ಲಿ BE. ಅಂಡ್ ನಿಮಗೆ ಟ್ಯೂಷನ್ ಫೀಸ್ ಮಾತ್ರ ವಿನಾಯಿತಿ ಇರುತ್ತೆ, ಅದರ್ ಫೀಸಸ್ ಇರುತ್ತೆ, ಅದನ್ನ ಕಂಪ್ಲೀಟ್ಲಿ ಆಗಿ ಕಟ್ಟಬೇಕಾಗುತ್ತೆ. ಒಂದ್ಸಲ SNK ಸೀಟ್ ಕೂಡ ಪಡೆದುಕೊಂಡ್ರೆ ನೀವು ನೆಕ್ಸ್ಟ್ ಚೇಂಜಸ್ ಕೂಡ ಮಾಡೋಕ್ಕಾಗೋದಿಲ್ಲ. ಇದು ಬಂದ್ಬಿಟ್ಟು ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಶಿಕ್ಷಣ ಪಡಿಬೇಕು ಅಂತ ಹೇಳಿ ಒಂದು ಮಹತ್ವಾಕಾಂಕ್ಷ ಯೋಜನೆ ಆಗಿದೆ. ಈ ಮೂಲಕ ಉತ್ತಮ ಕಾಲೇಜು ಕೂಡ ಪಡ್ಕೋಬಹುದು. ಲೈಕ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಗುಡ್ ನ್ಯೂಸ್ ಏನಂದ್ರೆ ನಾನೇ ಅನ್ಕೊಳ್ಳಿ ಹೋಗ್ತೀನಿ ಯಾವುದೋ ಒಂದು RV ಕಾಲೇಜು BMS ಕಾಲೇಜು ಹೋಗ್ತೀನಿ ಅನ್ಕೊಳ್ಳಿ, ಕೋಟದಡಿ SNK ಕೋಟದಡಿ, ನನಗೆ ಟ್ಯೂಷನ್ ಫೀಸ್ ವೇವ್ ಆಗುತ್ತೆ, ನನಗೆ ಒಳ್ಳೇದಾಗುತ್ತೆ. ಲೈಕ್ ವರ್ಷ ವೇವ್ ಆಗುತ್ತೆ. ಲೈಕ್ ಯಾವುದೋ ಒಂದು ವಿದ್ಯಾರ್ಥಿ ಗೌರ್ಮೆಂಟ್ ಫೀಸ್ ಬಂದ್ಬಿಟ್ಟು ಬರೋಬ್ಬರಿ 65,000 ಕಟ್ತಾ ಇದ್ದಾನೆ ಅಂದ್ರೆ ನಂಗೆ ಟ್ಯೂಷನ್ ಫೀಸ್ ಬಂದ್ಬಿಟ್ಟು ಅರ್ಧಕ್ಕರ್ಧ ವೇವ್, ಅರ್ಧಕ್ಕರ್ಧ ಕಡಿಮೆ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದಾನೆ. ಇದು ಇವತ್ತಿನ ವಿಡಿಯೋ.